ನಮ್ಮಿಬ್ರಲ್ಲಿ ಯಾರು ಗೆದ್ರೇನು? ನಾವಿಬ್ರು ಗಂಡ ಹೆಂಡತಿ ತಾನೇ. ಎತ್ತಲೋ ಕೈನ ಮೋಸ ಮಾಡಿ ಕಟ್ಕೊಂಡ್ ಬಂದು ಗಂಡ ಅಂತ ಗಂಡ ಕಾರಿ ನಿನ್ ಬಾಸ್ನ. ಮೆತ್ತಿಗೆ ಮೆತ್ತಿಗೆ ನಾನೇ ಬಾಸ್ ಅಂತ ಗೊತ್ತಾಗ್ಬಾರ್ದು. ಏನಾಯ್ತು? ನೀವೇ ಬಾಸು ಅಂತ ನಮ್ಮಿಬ್ರಿಗೆ ಗೊತ್ತಾಯ್ತಲ್ಲ ಬಾಸ್. ಸೆಲ್ಲಿಲ್ಲದ ರೇಡಿಯೋ ನನ್ನ ಮಗನೇ. ಲೋ, ಹೂವಿಂದ ಜೇನು ಕತ್ಕೊಂಡು ಬಂದು ಗೂಡಲ್ಲಿ ಸೇರುವಾಗ ಎಷ್ಟು ಜೇನೋಣ ಇರುತ್ತೋ? ಯಾವ ಮನಿಗ್ ಗೊತ್ತು? ನಾನ್ ಯಾವ ಜೇನನ್ನು ಕೂಡಿಗೆ ಇನ್ವೈಟ್ ಮಾಡಿಲ್ಲ. ಸೊ ಐ ಡೋಂಟ್ ನೋ ಡ್ಯೂಡ್. ಅಮ್ಮ, ನಾನ್ ಸಿಂಕ್ ನಯನ ಸುಂದರಿ, ಸ್ವಲ್ಪ ಸೈಲೆಂಟ್ ಆಗಿರಮ್ಮ. ಏನೋ ಇದು, ನಿನ್ನ ಹೆಂಡತಿಗೆ ಬಾಸ್ ಅಂದ್ರೆ ಮರ್ಯಾದೆ ಅಲ್ವಾ? ಬಾಸ್, ಅವಳಿಗೆ ಗಂಡ ಅಂದ್ರೇನೆ ಮರ್ಯಾದಿಲ್ಲ. ಬಾಸ್ಗೆ ಹೋದ್ರಿ ಸುಮ್ಮನೆ ಬಾಸ್ ನೀವು. ಸರಿ, ಒಳಗೆ ಏನಾಯ್ತು? ಒಳಗಡೆ ಹೋದ್ವಿ, ನಮ್ಸಿದ್ವಿ. ಅವಮ್ಮ ಅಂತೂ ಫುಲ್ ಫ್ಲಾಟ್ ಅಂತೀನಿ. ಅಲ್ಲೊಬ್ಬ ಮುಟ್ಕ ಇದ್ದ, ಒಳ್ಳೆ ಆಫರು. ಅಕ್ಕಪಕ್ಕದವರಿಗೂ ಹೇಳಿ 4 ಕಾಸು ಮಾಡ್ಕೊಡ್ಲಿ ಅಂತ. ಒಬ್ಬೊಬ್ರು 10,000 ಹಾಕಿದ್ರು ಮಿನಿಮಮ್ ಅಂದ್ರೆ 50,000 ಆಗುತ್ತೆ ಬಾಸ್. ಅದಕ್ಕೆ ಹೇಳೋದು, ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಲೋ ಗಂಡ, ನಿನ್ ಬಾಸಿಗೆ ಹೇಳೋ. ಅವಾಗ ಜೇನೋಣ ಅಂದ, ಇವಾಗ ಆನೆ ಅಂತವನೆ. ಯಾವ್ದು ಹೊಡಿಬೇಕು ಹೇಳೋ? ಒಂದು ಪಕ್ಷ ಆನೆ ಹೊಡೆದ್ರು ಬದುಕ್ಬೋದು, ಆದ್ರೆ ಈ ಜೇನೋಣ ಅಂತೂ ಆಗಲ್ಲಪ್ಪ. ಹ್ಞೂ ಬಾಸ್, ಜೇನುಳ ಎಲ್ಲೆಲ್ಲೋ ಸೇರ್ಕೊಂಡು ಕಚಾಕೋಗ್ಬಿಟ್ರೆ ಡಾಕ್ಟ್ರ್ ತೋರ್ಸೋಕ್ಕೂ ನಾಚಿಕೆ ಆಗೋಲ್ಲ ನಮಗೆ. ಆನೆ ಅಂದ್ರೆ ಆನೆನೆ ಹೊಡಿಯುವುದಂತ ಅಲ್ವೋ, ಮಾತಿಗೆ ಅಂದೆ. ಮಾಡೋದಿದ್ರೆ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ. ಈಗ ನೀವು ಮಾಡಿದ್ದೀರಲ್ಲ, ಅಷ್ಟೇ ಸಾಕು. ಅದಕ್ಕೆ ಅಲ್ವಾ ನಾನು ನಿಮಗೆ ದುಡ್ಡು ಕೊಟ್ಟಿದ್ದು. ಅದೇ ವರ್ಕ್ ಆಗಿರೋದು. ಸರಿ, ಮುಂದೇನು? ರಾತ್ರಿ ಮನೆಗೆ ಬರಕ್ ಹೇಳಿದ್ದಾರೆ, ಹೋಗ್ತೀವಿ, ದುಡ್ಡು ತಗೊಂಡ್ ಬರ್ತೀವಿ. ಆಮೇಲೆ ಫುಲ್ ಕ್ಯಾಶು. ರಾತ್ರಿವರೆಗೂ ಕಾಯೋಣ, ಆಮೇಲೆ ಬೆಟ್ಟನೆ ಹೊಡಿಯೋಣ. ಲೋ ಗಡ್ಡಪ್ಪ, ಜೇನೋಣ ಅಂದೆ, ಆನೆ ಅಂದೆ, ಇವಾಗ ಬೆಟ್ಟು ಹೊಡೆಯೋಣ ಅಂತಿದ್ಯಾ? ಏನು ಹೊಡಿಬೇಕು ಸರಿಯಾಗಿ ಹೇಳಯ್ಯೋ, ಹೊಡೆದು ಬಿಸಾಕ್ತೀನಿ. ಅಮ್ಮ, ನಾನ್ ಸಿಂಕ್ ನಯನ ಸುಂದರಿ, ನಿಮ್ಮನ್ನ ನನ್ನ ಟೀಮಲ್ಲಿ ಸೇರಿಸ್ಕೊಂಡಿದ್ದಕ್ಕೆ ಏನಾದರೂ ತಗೊಂಡು ನಾನೇ ಹೊಡ್ಕೋಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಈಗ ಹೋಗಿ ರೆಸ್ಟ್ ಮಾಡಿ. ಎಂತ ಯೋಚನೆ ಮಾಡ್ತಿದ್ರಿ? ನಾನು ಬಾಸ್ ಯಾರು ಅಂದೇಳಿ ಕೇಂಡೆ ಅಷ್ಟೇ. ಇಲ್ಲ, ಬಾಸ್ ಅಂತ ಯಾರು ಇಲ್ಲ, ನಾವಿಬ್ರೆ. ಕಾಶಿಯವರೇ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಮಗೆ ರುದ್ರಾಕ್ಷಿ ಕೊಟ್ಟನಲ್ಲ ಅವನಂತೆ ಇವ್ರ ಬಾಸು. ಕಾಶಿಯವರೇ, ಬಿಡ್ಬೇಡಿ, ಅವನನ್ನು ಏನಾದರೂ ಪ್ಲಾನ್ ಮಾಡಿ ಇಲ್ಲಿಗೆ ಕರೆಸಿ, ಎಲ್ರನ್ನೂ ಒತ್ತು ಒಳಗಾಕಿ. ಇದು ನಮ್ಮ ಗಿರ್ಜಮ್ಮಂಗೆ ಯಾರೋ ಒಬ್ರು ರುದ್ರಾಕ್ಷಿ ಕೊಟ್ರಮ್ಮ. ಆ ರುದ್ರಾಕ್ಷಿನ ಗಿರ್ಜಮ್ಮ ಮನೆ ತಗೊಬಂದು ಪೂಜೆ ಮಾಡಿದ್ದೆ ಸೈ ಮಾರ. ದುಡ್ಡು. ಅದಕ್ಕೆ ಆ ಮನುಷ್ಯನ ಮನೆ ಕರೆದು ಒಂದು ಒಳ್ಳೆ ಸನ್ಮಾನ ಮಾಡಿ 50,000 ರೂಪಾಯಿ ಕೊಡುವ ಅಂದೇಳಿ ಅನ್ಕೊಂಡಿತ್ತು. ಸರ್, ಅವ್ರು ನಮಗೆ ಬೆಳಿಗ್ಗೆ ಇಲ್ಲೇ ಸಿಕ್ಕಿದ್ರು. ಅವ್ರ ಹತ್ರ ರುದ್ರಾಕ್ಷಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ತುಂಬಾ ಜನ ಮಾತಾಡ್ತಾರೆ. ಅದಕ್ಕೆ ನಮ್ಮಿಬ್ರಿಗೂ ಒಂದ್ ಕೊಡಿ ಅಂತ ಕೇಳಿದ್ವಿ. ಇವಾಗ ಸ್ಟಾಕ್ ಇಲ್ಲ, ನೆಕ್ಸ್ಟ್ ಟೈಮ್ ಕಾಶ್ಮೀರಿಗೆ ಹೋದಾಗ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಫೋನ್ ನಂಬರ್ ತಗೊಂಡಿಟ್ಕೊಂಡಿದ್ದೆ, ಈಗ ಕಾಲ್ ಮಾಡ್ತೀನಿ. ಪಾಪ ಅವ್ರಿಗೂ ಹೆಲ್ಪ್ ಆಗತ್ತಲ್ವಾ? ಮಾಡಿ. ಹಲೋ ಸರ್, ಬೆಳಿಗ್ಗೆ ರುದ್ರಾಕ್ಷಿ ಮಾಲೆ ಬೇಕು ಅಂದಾಗ ನಂಬರ್ ಕೊಟ್ರಲ್ಲ? ಹಾ, ಅವರೇ ನಾವು. ನಾವಿಲ್ಲೇ ನಮಗೆ ಗೊತ್ತಿರೋರ್ ಮನೆಗೆ ಬಂದಿದ್ವಿ. ಅದೇ ಸರ್, ಶಂಕರ್ಪುರದಲ್ಲಿ ಶಿವಕೃಪಾ ಅಂತ ಮನೆ ಇದೆಯಲ್ಲ, ಹಾ ಅವರಿಗೆ. ನೀವೇನೋ ಅವರಿಗೆ ರುದ್ರಾಕ್ಷಿ ಮಾಲೆ ಕೊಟ್ಟಿದ್ರಂತೆ. ಅವ್ರು ನಿಮ್ನ ತುಂಬಾ ನೆನೆಸ್ಕೊಂತಾ ಇದ್ರು. ಸಿಕ್ಕಿದ್ರೆ ಅವ್ರು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬಾ ಒಳ್ಳೇದಾಗಿದೆಯಂತೆ ಅವ್ರಿಗೆ. ಬಂದು ಹೋಗ್ಬೋದಾ ಸರ್? ಪಾಪ ತುಂಬಾ ನೆನೆಸ್ಕೊಂತಿದ್ದಾರೆ. ಹೌದಾ, ಸರಿ ಸರ್, ಬನ್ನಿ ಬೇಗ ಬನ್ನಿ. ಓಕೆ ಸರ್, ಬಾಯ್. 5 ನಿಮಿಷ ಬಂದ್ರು. ಅವ್ರು ಬರೋವರೆಗೂ ಕುಡುಕೆ ತಿಂಬುಕೆ ಏನಾರು ತಗಂತ್ರೆ? ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ನಮ್ಗೆ ದುಡ್ಡು ಕೊಟ್ಬಿಟ್ರೆ ನಾವು ತಗೊಂಡು ಹೊರಟ್ಬಿಡ್ತೀವಿ. ಅಯ್ಯೋ, ಅವರು ಬರ್ಲಿ, ಅವ್ರು ಬಂದ್ಮೇಲೆ ಅವರಿಗೂ ನಿಮಗೂ ಸೇರಿಸಿ ಕೊಡ್ತಾವ. ಏನಿದು, ಶಿವಕುರ್ಬದಲ್ಲಿ ಜನಸಾಗರವೇ ಸೇರ್ಕೊಂಡಿದೆ ಅಂದಾಗ ಯಾರೋ ನನ್ನನ್ನು ತುಂಬ ನೆನೆಸ್ಕೊಂಡ್ರಂತೆ.
ನೆನೆಸ್ಕೊಳ್ಳಿಲ್ಲ, ತಾವೇನೋ ಮರ್ತು ಹೋಗಿದ್ರಲ್ಲ ಅದನ್ನ ನೆನ್ಸೋದಕ್ಕೆ ಅಂತ ಕರೆದಿದ್ದೀವಿ. ಇವ್ರಿಗೆ ಬೆನ್ನೋವು ಮಲಗಿದ್ದಾರೆ ಅಂತ ಹೇಳಿದ್ರಿ. ನಾವೆಲ್ಲ ಕೂಡ ಮಲಗಿದ್ವಿ, ಆದ್ರೆ ನಮ್ಮನ್ನೆಲ್ಲ ಎಬ್ಸಿದ್ದು ನಮ್ ಗಿರ್ಜಮ್ಮನೆ. ಇಲ್ಲಿ ಗಂಡು ಮಾತ್ರ ಶಕ್ತಿವಂತನಲ್ಲ, ಪ್ರತಿಯೊಬ್ಬರಿಗೂ ಸಮಾನವಾದ ಶಕ್ತಿ ಸಾಮರ್ಥ್ಯವಿರುತ್ತದೆ. ಆದರೆ ತಮ್ಮನ್ನು ತಾವು ನಂಬದೆ ಇಂತಹ ಅಭಿಪ್ರಾಯಗಳು ಸೃಷ್ಟಿಯಾಗಿವೆ. ನನ್ನಿಂದ ಸಾಧ್ಯವಿಲ್ಲ ಎನ್ನುವುದನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ನಿಮ್ಮ ಆತ್ಮಸ್ಥೈರ್ಯ ಮಾತ್ರ. ಗಂಡು ವಾತಾವರಣವಿದ್ದಂತೆ, ಆತ ಮನೆಯೆಂಬ ಭೂಮಿಯನ್ನು ಹೊರಗಿನಿಂದ ಕಾಯುತ್ತಾನೆ. ಹೆಣ್ಣು ಗರ್ಭವಿದ್ದಂತೆ, ಆಕೆ ಭೂಮಿಯನ್ನು ಒಳಗಿನಿಂದ ಕಾಯುತ್ತಾನೆ. ಇಲ್ಲಿ ಮನೆಯಾಗಲಿ ಮನಸ್ಸಾಗಲಿ ಕಾವಲು ಅತ್ಯಗತ್ಯ. ನಿಮ್ಮನ್ನು, ನಿಮ್ಮ ಮನಸ್ಸನ್ನು ಕಾಯುವ ನಿಮ್ಮ ಸರಳ. ಇಲ್ಲಿ ಸರಳ ಜೀವನ ಶೈಲಿ ನೀರಿನ. ನೀರಿಗಿಂತ ಸರಳ ಅತಿ ಸರಳ ಯಾವುದೂ ಇಲ್ಲ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗದೇ ಇರುವುದು ಯಾವುದೂ ಇಲ್ಲ. ಶಿವಪ್ರಸಾದನಿಗೆ ಕೊಟ್ಟ ಮಾತಿನಂತೆ ಮೋಸಗಾರರಿಂದ ಮನೆಯನ್ನು ಮನೆಯವರನ್ನು ಕಾಪಾಡಿಕೊಂಡದ್ದಾರೆ. ಈಗ ಗಿರಿಜಾಳಿಗೆ ಮಾತು ಕೇಳಬೇಕೇ ಹೊರತು ಮನಸ್ಸಿನ ಮಾತು. ಹೆಂಡತಿಗೆ ಮನಸ್ಸಿನ ಮಾತು ಕೇಳಲು ಪ್ರಾರಂಭವಾದರೆ ಅದನ್ನು ತಡೆದುಕೊಂಡು ಬದುಕುವ ಗಂಡನೆಂಬುವ ಪ್ರಾಣಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನೆನಪಿರಲಿ, ಮಾತು, ನಡತೆ, ಸ್ವಭಾವ ಮೂರನ್ನೂ ಕಾಯುವ ಕಾವಲುಗಾರ ನೀವೇ ಆಗಿರಬೇಕು.